ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗದ ಕೇಂದ್ರದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಯಜಮಾನಿ ಅಧ್ಯಾಯವನ್ನ ಓದಿ ರಾಧೆಯ ಮಗ ಬನುವಿನ ಕಥೆಯನ್ನ ಹೇಳಿದ್ದಾರೆ. ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಠಣ, ಕಾರ್ತಿಕ ಮಾಸದ ಪ್ರಯುಕ್ತ ಯತೀಶ್ ಎಂ ಸಿದ್ದಾಪುರ ಅವರಿಂದ ಶಿವನ ವಿಶೇಷ ಭಜನೆಗಳ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಾಂತಮ್ಮ, ಕವಿತಾ ಗುರುಮೂರ್ತಿ, ಕಾವ್ಯ ಆಚಾರ್, ಗೌರಮ್ಮ, ಉಮಾ, ಮಾಣಿಕ್ಯ ಸತ್ಯನಾರಾಯಣ, ನಾಗರತ್ನಮ್ಮ, ಕಿಶನ್ ಆಚಾರ್, ಬ್ರಹ್ಮರಾಂಬ, ಗೀತಲಕ್ಷ್ಮಿ, ವಿಜಯಲಕ್ಷ್ಮಿ, ರಶ್ಮಿ, ರಮೇಶ್, ಶೈಲಜಾ, ಕೃಷ್ಣವೇಣಿ, ಸಂಗೀತ, ರಶ್ಮಿ, ವಸಂತ, ಸುಧಾಮಣಿ, ಸರಸ್ವತಿ, ಜಯಮ್ಮ, ಉಷಾ, ಶ್ರೀನಿವಾಸ್, ಜಯಶೀಲಮ್ಮ ಪಾಲ್ಗೊಂಡಿದ್ದರು. पन्नगभूषण परमशिवा पन्नगभूषण परमशिवा पन्नगभूषण परमशिवा पार्वती रमणा सदाशिवा पार्वती रमणा सदाशिवा शिवे सर्वार्थसाधिके शरण्ये त्र्यंबके गौरी नारायणि नमोस्तुते सृष्टिस्थितिविनाशानां शक्तिभूते सनातने गुणाश्रये गुणमये नारायणि नमोस्तुते शरणागतदीनार्तपरित्राणपरायणे सर्वस्यार्तिहरे देवी नारायणि नमोस्तुते हंसयुक्त विमानस्ते ब्रह्माणि रूपधारिणि कौशाम्बक्षरिके देवी नारायणि नमोस्तुते त्रिशूलचन्द्रायुधरे महावृषभवाहिनि माहेश्वरी स्वरूपेण नारायणि नमोस्तुते मयूरकुक्कुटरुते महाशक्तिधरे नगे कौमारी रूपसंस्थाने नारायणि नमोस्तुते।